ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಅಟಾರೆಕ್ಸ್ ಡ್ರಾಪ್ಸ್ ಅನ್ನುವಂಥ ಒಂದು ಪ್ರಾಡಕ್ಟಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗುತ್ತೇನೆ. ಸೊ ಅಟಾರೆಕ್ಸ್ ಡ್ರಾಪ್ಸ್ ನಿಮಗೆ ನೋಡಲಿಕ್ಕೆ ಈ ರೀತಿ ನಿಮಗೆ ಸಿಗುತ್ತೆ. ಸೊ ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಒಂದು ಅಂದರೆ ಇದು ಮ್ಯಾನುಫ್ಯಾಕ್ಚರ್ ಬೇರೆ ಮಾಡಿದರೆ ಮತ್ತು ಮಾರ್ಕೆಟಿಂಗ್ ಅನ್ನುವಂಥ ಒಂದು ಕಂಪ್ನಿ ಬೇರೆ ಮಾಡಿದೆ. ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಎಕ್ಸ್ಮಿಡ್ ಫಾರ್ಮಾಸ್ಯೂಟಿಕಲ್ಸ್ ಅಂತ ಮತ್ತು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ಲ್ಯಾಬ್ರೋಟರೀಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟ್ನ ಏನು ಮಾಡ್ತು ಮ್ಯಾನುಫ್ಯಾಕ್ಚರ್ ಮಾಡ್ತು ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟನ್ನು ನಾವು ನೋಡೋದಾರ ಸ್ನೇಹಿತರೆ ಒಂದು ಈಚ್ ಎಮ್ ಎಲ್ ಕಂಟೆಂಟ್ ಅಂದರೆ ಒಂದು ಈಚ್ ಎಮ್ ಎಲ್ ನಾವು ತೆಗೆದುಕೊಂಡಾಗ ನಿಮಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ಹೈಡ್ರಾಕ್ಸಿಜಿನ್ ಹೈಡ್ರೋಕ್ಲೋರೈಡ್ 6 mg ಸಿಗುತ್ತೆ. ಸೊ ಇದರ ಮಾಲಿಕ್ಯೂಲ್ ನೇಮ್ ಬಂದ್ಬಿಟ್ಟು ಸಹ ಒಂದು ಹೈಡ್ರಾಕ್ಸಿಜಿನ್ ಹೈಡ್ರೋಕ್ಲೋರೈಡ್. ಮತ್ತು ಇದರ ಒಂದು ಅಂದರೆ ಇದು ಆ್ಯಂಟಿ ಹಿಸ್ಟಮನ್ ಆಗಿ ಮಾಡ್ತದೆ ಈ ಒಂದು ಡ್ರಾಪ್ಸ್ನಲ್ಲಿ ಈ ಒಂದು ಅಟಾರೆಕ್ಸ್ ಡ್ರಾಪ್ಸಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ಸ್ನೇಹಿತರೆ ಈ ರೀತಿ ನಿಮಗೆ ಪ್ಯಾಕೇಜಿಂಗ್ ನೋಡಲಿಕ್ಕೆ ಸಿಗುತ್ತೆ. ನಿಮಗೆ ಇದರ ಎಮ್ ಆರ್ ಪಿ ಮತ್ತು ಅದು ಎಮ್ ಎಲ್ ಬಂದುಬಿಟ್ಟು ನಿಮಗೆ ಹೇಳೋದಾರಿಸಿದ್ರೆ ಇದರ ಎಮ್ ಆರ್ ಪಿ ಬಂದುಬಿಟ್ಟು ಸ್ನೇಹಿತರೆ ಒಂದು 69 ರೂಪಾಯಿ 75 ಪೈಸೆ ಇದರ ಒಂದು ಎಮ್ ಆರ್ ಪಿ ಆಗಿರುತ್ತೆ. ಮತ್ತು ಇದರ ಒಂದು ಸೈಜ್ ಅಂದರೆ ಬಂದುಬಿಟ್ಟು ಪ್ಯಾಕೇಜಿಂಗ್ ಒಂದು 15 ml ಇದರ ಪ್ಯಾಕೇಜಿಂಗ್ ಆಗಿರುತ್ತೆ. 15 mlಗೆ ನಿಮಗೆ 69.75 ಪೈಸೆ ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಮತ್ತು ಇದನ್ನು ಓಪನ್ ಮಾಡಿ ನೋಡೋಣ ಒಳಗಡೆ ಏನಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಣ. ಓಪನ್ ಮಾಡಿದ್ಮೇಲೆ ನಿಮಗೆ ಒಂದು ಡ್ರಾಪರ್ ಸಹ ಕೊಟ್ಟಿದ್ದಾರೆ. ಡ್ರಾಪರ್ ನಿಮಗೆ ಒಂದು ಡ್ರಾಪ್ ಮುಖಾಂತರ ಏನು ಮಾಡ್ಬೋದಪ್ಪ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು ಈ ಒಂದು ಅಟಾರೆಕ್ಸ್ ಡ್ರಾಪ್ಸನ್ನು. ಮತ್ತು ಈ ಒಂದು ಅಟಾರೆಕ್ಸ್ ಡ್ರಾಪ್ ಸಿಗುತ್ತೆ. ಸೊ ಇದು ಒಂದು ಗ್ಲಾಸಿಂದ ಆಗಿರುತ್ತೆ ಈ ಒಂದು ಅಟಾರೆಕ್ಸ್ ಡ್ರಾಪ್ಸ್. ಮತ್ತು ಈ ಒಂದು ಅಟಾರೆಕ್ಸಿನ ಡ್ರಾಪ್ಸಿನ ಒಂದು ಬೆನಿಫಿಟ್ಸ್ಗಳು ಮತ್ತು ಇದು ಯೂಸಸ್ ಉಪಯೋಗ ಏನಪ್ಪ ಅಂತಂದರೆ ಈ ಒಂದು ಡ್ರಾಪ್ಸ್ ಬಂದುಬಿಟ್ಟು ಅಟಾರೆಕ್ಸ್ ಡ್ರಾಪ್ಸ್ ಬಂದುಬಿಟ್ಟು ಒಂದು ಇದನ್ನು ಅಂದರೆ ಸ್ಕಿನ್ ಅಲರ್ಜಿಗೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇಚ್ಚಿಂಗ್ ಆಗಿರ್ಬೋದು, ಸ್ವೆಲ್ಲಿಂಗ್, ರ್ಯಾಷಸ್ಸು, ಇನ್ಫ್ಲಮೇಷನ್, ಇಸಿಜಿಮಾ ಮತ್ತು ಡರ್ಮೆಟಿಟಸ್, ಸೋರಿಯಾಸಿಸ್ ಇದಕ್ಕೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಹೈಡ್ರಾಕ್ಸಿಜಿನ್ ಹೈಡ್ರೋಕ್ಲೋರೈಡನ್ನು ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ ಕೇಸ್ ಏನಾದರೂ ಒಂದು ಆಂಗ್ಸೈಟಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಕಸ್ಟಮರ್ಗೆ ಅಂದ್ರೆ ಪೇಷಂಟಿಗೆ ಆಂಗ್ಸೈಟಿ ಪ್ರಾಬ್ಲಮ್ ಇತ್ತು ಸಹ ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ ಈ ಒಂದು ಡ್ರಾಪ್ಸನ್ನು ಏನು ಮಾಡ್ತಾರೆ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ಮಕ್ಕಳಿಗೆ ಯೂಸ್ ಮಾಡ್ತಾರೆ. ಏನಾದರೂ ಈ ಸ್ಕಿನ್ ಅಲರ್ಜಿ ಆದರೆ ಇನ್ಫೆಕ್ಷನ್ ಆದರೆ ಮಕ್ಕಳಿಗೆ ಯೂಸ್ ಮಾಡ್ತಾರೆ. ಆಂಗ್ಸೈಟಿ ಪ್ರಾಬ್ಲಮ್ ಏನೋ ಮಕ್ಕಳಿಗೆ ಅಂತ ಯೂಸ್ ಮಾಡಲ್ಲ. ಸೊ ದೊಡ್ಡವರಿಗೆ ಸಹ ಹೈಡ್ರಾಕ್ಸಿಜಿನ್ ಒಂದು ಡ್ರಾಪ್ಸ್ ಇದು ಟ್ಯಾಬ್ಲೆಟ್ಗಳು ಸಿಗ್ತಾವೆ. ಸೊ ಅದನ್ನು ಸಹ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ಹೈಡ್ರಾಕ್ಸಿಜಿನ್ ಡ್ರಾಪ್ಸ್. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಇನ್ನೊಂದು ಮಾರುತ್ತೆ ಅಂತಂದರೆ ಇದು ಬಂದುಬಿಟ್ಟು ಶೆಡ್ಯೂಲ್ ಎಚ್ ಆ ಒಂದು ಕೆಟಗರಿಯಲ್ಲಿ ಈ ಒಂದು ಶೆಡ್ಯೂಲ್ ಎಚ್ಚಲ್ಲಿ ಈ ಒಂದು ಅಟಾರೆಕ್ಸ್ ಡ್ರಾಪ್ಸ್ ಅನ್ನುವಂಥದ್ದು ಬರುತ್ತೆ. ಮತ್ತು ಇದರ ಒಂದು ಏನಾದರೂ ಒಂದು ಸೈಡ್ ಎಫೆಕ್ಟ್ ನಾವು ಹೇಳೋದಾದ್ರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಇದು ಸೆಡೇಷನ್ ಆಗಿರುತ್ತೆ. ಅಂದರೆ ಸೊ ಇದನ್ನು ತೆಗೆದುಕೊಂಡಾಗ ಏನಾಗುತ್ತೆ ಸ್ವಲ್ಪ ನಿದ್ದೆ ಬರೋಂಗೆ ಆಗಿರುತ್ತೆ. ಸೊ ಅದಕ್ಕೆ ಇದು ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ. ಸೊ ಇದನ್ನು ಕಾಮನ್ ಸೈಡ್ ಎಫೆಕ್ಟ್ ಏನು ತೊಂದರೆ ಏನಿಲ್ಲ. ಮತ್ತು ನಜಿಯಾ, ವಾಮಿಟಿಂಗ್, ಸ್ಟಮಕ್ ಅಪ್ಸೆಟ್ ಮತ್ತು ಕಾನ್ಸ್ಟಿಬೇಷನ್. ಸೊ ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್. ಇನ್ ಕೇಸ್ ಇವಕ್ಕಿಂತ ಏನಾದರೂ ನಿಮಗೆ ಜಾಸ್ತಿ ಸಿವಿಯರಿಟಿ ಸಾಕು ಜಾಸ್ತಿ ನಿಮಗೆ ಸಾಕು ಅಂತಂದ್ರೆ ಏನು ಮಾಡಿ ಅಂದರೆ ಸೊ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಈ ಒಂದು ಸೈಡ್ ಎಫೆಕ್ಟ್ಗಳು ಆಗ್ತಾಯಿತ್ತು ಅಂದರೆ ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸ್ಟೋರೇಜ್ ಸ್ನೇಹಿತರೆ. ಸ್ಟೋರೇಜ್ ಬಂದುಬಿಟ್ಟು ಇದನ್ನು ಒಂದು ಕೂಲ್ ಆ್ಯಂಡ್ ಡಾರ್ಕ್ ಪ್ಲೇಸಲ್ಲಿ ಈ ಒಂದು ಡ್ರಾಪ್ಸನ್ನು ನೀವು ಇಡಬೇಕಾಗತ್ತೆ. ಮತ್ತು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಡ್ರಾಪ್ಸನ್ನು ನೀವು ರೂಮಲ್ಲಿ ಇಡಬೇಕಾಗತ್ತೆ. ಮತ್ತು ಸ್ನೇಹಿತರೆ ಇದರೊಂದು ಡೋಸೇಜ್ ಡೋಸೇಜ್ ನೀವು ಡಾಕ್ಟರ್ ಅಡ್ವೈಸ್ ತೆಗೆದುಕೊಂಡು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕಂತ ಡಾಕ್ಟರ್ ಅಡ್ವೈಸ್ ತೊಗೊಂಡು ಈ ಒಂದು ಡೋಸೇಜ್ ನಿಮಗೆ ಅರ್ಥ ಆಗುತ್ತೆ ಅವಾಗ. ಯಾಕಂತಂದರೆ ಅವರ ಒಂದು ಕಂಡೀಷನ್ ಮೇಲೆ ಏನಾಗುತ್ತೆ ಒಂದು ವೇಟ್ ಮೇಲೆ ಈ ಒಂದು ಡ್ರಾಪ್ಸನ್ನು ಏನು ಮಾಡ್ತಾರೆ ಡಾಕ್ಟರ್ ರೆಫರ್ ಮಾಡ್ತಾರೆ. ಅದಕ್ಕಾಗಿ ಇದರ ಡೋಸೇಜ್ ಬಂದುಬಿಟ್ಟು ಆಸ್ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಮತ್ತು ಒಂದು ಸೇಫ್ಟಿ ಮತ್ತು ಪ್ರಿಕಾಷನ್ಸು ಈ ಒಂದು ಡ್ರಾಪ್ಸ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಡ್ರಾಪ್ಸ್ ಬಂದುಬಿಟ್ಟು ಈ ಒಂದು ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಮತ್ತು ಈ ಒಂದು ಡ್ರಾಪ್ಸನ್ನು ಮಕ್ಕಳಿಂದ ನೀವು ಜಾಸ್ತಿ ದೂರ ಇಡಬೇಕಾಗುತ್ತೆ. ಯಾಕಂದರೆ ಇದು ಮಕ್ಕಳು ನೋಡಿದ್ರೆ ಇನ್ ಕೇಸ್ ಕುಡಿದ್ರೆ ಸೊ ಸೈಡ್ ಎಫೆಕ್ಟ್ ಅಥವಾ ಏನಾದರೂ ಒಂದು ರಿಯಾಕ್ಷನ್ಸ್ ಆಗೋದ್ರಿಂದ ಇದನ್ನು ದೂರ ಇಡಬೇಕಾಗತ್ತೆ ಮಕ್ಕಳಿಂದ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ. ಆದಷ್ಟು ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರ ಜೊತೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಈ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಯಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.